ಬಿಬಿ ನ್ಯೂಸ್ ಚಾನೆಲ್ ಕೈಗೊಂಡ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದ ಅಡಿ ಹುನಗುಂದ ತಾಲೂಕಿನ ಗಂಜಿಹಾಲ ಗ್ರಾಮದ ಆಯುರ್ವೇದಿಕ ವೈದ್ಯರು ಆದ ಡಾಕ್ಟರ್ ಹನುಮಂತರಾವ್ ಪುರೋಹಿತ ಅವರಿಗೆ ಕರ್ನಾಟಕ ಪತ್ರಕರ್ತರ ಸಂಘ ಬಾಗಲಕೋಟೆ ಹಾಗೂ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ದೆಹಲಿ ಹಾಗೂ ಬಿಬಿ ನ್ಯೂಸ್ ಚಾನೆಲ್ ಸಹಯೋಗದಲ್ಲಿ ಇಂದು ಗಂಜಿಹಾಲದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಜಿಲ್ಲಾಧ್ಯಕ್ಷರು ಆದ ಶ್ರೀ ಡಿಬಿ ವಿಜಯಶಂಕರ್ ಡಾಕ್ಟರ್ ಎಚ್ಆರ್ ಪುರೋಹಿತ ಅವರಿಗೆ ಅತ್ಯುತ್ತಮ ವೈದ್ಯರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ರು। ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು। ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀ ನಬಿ ಸಾಬ್ ನಂದನೂರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು। ಸಭೆ ಅಧ್ಯಕ್ಷತೆಯನ್ನ ನ್ಯಾಯಾಧಿಗಳು ಹಾಗೂ ಜಿಲ್ಲಾ ಕೆಪಿಎಸ್ ಸಂಘದ ಕಾನೂನು ಸಲಹೆಗಾರರು ಶ್ರೀ ರವಿಕುಮಾರ್ ಪಟ್ಟದಕಲ್ಲು ವಹಿಸಿದ್ರು। ವಿಶೇಷ ಆಹ್ವಾನಿತರಾಗಿ ಶ್ರೀ ಮುರಳೀಧರ್ ದೇಶಪಾಂಡೆ ಹಾಗೂ ಗ್ರಾಮದ ಪ್ರಮುಖರು ಆದ ಶ್ರೀ ಭೀಮಣ್ಣ ಬಾನಿ, ಶ್ರೀ ದಿಲೀಪ್ ಜಾಗೀರ್ದಾರ್, ಶ್ರೀ ಧವಲ್ ಸಾಬ್ ಶೇಡಂ, ಶ್ರೀ ಸಂಗಯ್ಯ ಹಿರೇಮಠ, ಶ್ರೀ ಚನ್ನಪ್ಪ ಗೂಳಪ್ಪನವರ್, ಶ್ರೀ ಸಂಗಣ್ಣ ಸಜ್ಜನ, ಶ್ರೀ ಸಂಗಪ್ಪ ಕೌಜಗನೂರ್, ಶ್ರೀ ಯಲ್ಲಗೂರದಪ್ಪ ಕುರಿ, ಶ್ರೀ ಮಹಂತೇಗೌಡ ಪಾಟೀಲ್, ಶ್ರೀ ದುಂಡಪ್ಪ ವೈಜಾಪುರ್ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು। ವೈದ್ಯರತ್ನ ಪ್ರಶಸ್ತಿ ಒಡಮಾಡಿಕೆ ಬಂದಿರತಕ್ಕಂಥ ಹಾಗೂ ಸ್ವೀಕರಿಸುವ ಶ್ರೀಯುತ ಎಚ್.ಆರ್. ಪುರೋಹಿತರು ಅವರಿಗೆ ಪ್ರಶಸ್ತಿ ದೊರೆತಿರೋದು ಎಲ್ಲರಿಗಿಂತಲೂ ನನಗೆ ಬಹಳ ಸಂತೋಷ ಆಗಿದೆ। ಯಾಕೆ ಸಂತೋಷ ಆಗೈತೆ ಅಂದರೆ ನನಗೆ ಅತ್ಯಂತ ಆತ್ಮೀಯರು ಅದು ಒಂದೇ ಹಂತದಲ್ಲಿ ಮೊದಲು ಹೇಳಬೇಕಂದ್ರೆ ಅವರು ನಾವು ಚಡ್ಡಿ ದೋಸ್ತ ಅಂತಾರಲ್ಲ ಆ ರೀತಿಯಾಗಿ ಇರ್ತಕ್ಕಂಥ ಗೆಳೆಯರು ನಾವು। ಆದರೆ ಈಗ ಅವರು ತಮ್ಮ ವೈದ್ಯ ವೃತ್ತಿಯಲ್ಲಿ ಬಹಳ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಅಂತರ ಕಡಿಮೆ ಆಗೈತೆ ಅಷ್ಟೇ। ಅಂತ ಒಬ್ಬ ಆಯುರ್ವೇದಿಕ್ ವೈದ್ಯರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಊರಿನವರಿಗೆ ಹಾಗೂ ನನಗೆ ಬಹಳ 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 ಸಂತೋಷ ಆಗೈತಿ। ಅವರಿಗೆ ಇನ್ನಷ್ಟು ಇಂಥ ಪ್ರಶಸ್ತಿಗಳು ಹುಡುಕಿಕೊಂಡು ಬರಲಿ, ಅವರ ಸೇವೆ ಇನ್ನೂ ಸಹಿತ ಸಾಕಷ್ಟು ಮುಂದುವರಿಲಿ। ಅವರಿಗೆ ಈಗ ಅವರು ವೈದ್ಯ ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ನಿನ್ನ 3ನೇ ತಲೆಮಾರು ಅವ್ರ ಮನೆ ಒಳಗೆ ಚಲೋ ಆಗೈತಿ। ಅವ್ರ ತಂದೆಯವರು ಈಗ ಎಚ್.ಆರ್. ಪುರೋಹಿತರವರು ಅವರು ಚಿರಂಜೀವಿ ಆಗಿರ್ತಕ್ಕಂಥ ಕೆ.ಎಚ್. ಪುರೋಹಿತ ಅವರು ಸಹಿತ ಈ ಆಯುರ್ವೇದದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಿ, ಅವ್ರಿಗೂ ಸಹಿತ ಇಂಥ ಪ್ರಶಸ್ತಿಗಳು ಸಾಕಷ್ಟು ಹುಡುಕಿಕೊಂಡು ಬರಲಿ ಅಂತ ಒಂದು ವೃತ್ತಿ ಅವರು ಮಾಡಲಿ। ಅವರಿಗೆ ಅನ್ನದಾನೇಶ ಆ ರೀತಿಯಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಅನ್ನದಾನೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ। ಅದರ ಜೊತೆಗೆ ಊರಿನ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡ್ಬಿಟ್ರೆ ಯಾವಾಗಲೂ ಸಹಿತ ಮೊದಲಿಂದಲೂ ಇದು ನನಗೆ ಹಿರಿಯರ ಕೆಲವು ಮಂದಿ ವೇದಿಕೆ ಮೇಲೆ ಅದರಲ್ಲಿ ಮುಂಭಾಗದಲ್ಲಿ ನಮ್ಮವರು ಇಲ್ಲಿ ಯಾವಾಗಲೂ ಆಯುರ್ವೇದಿಕ ವಿಷಯದಲ್ಲಿ ನಾ ಸಣ್ಣ ಕೇಳಿದ್ದು ಕಂಬಾರ ಶಂಕರಪ್ಪನವರು ತಿಳ್ಕೊಂಡು